70 ಅಮರಗಿಣಿಗಳು, 196 ಜಂಗಮರನ್ನ ಈ ಸಂದರ್ಭದಲ್ಲಿ ನೆನೆದು ಬಾಲ್ಕಿಯ ಪುಣ್ಯಕ್ಷೇತ್ರದ ಪುಣ್ಯ ಪುರುಷರು ಶತಾಯುಷಿಗಳು ಡಾಕ್ಟರ್ ಲಿಂಗೈಕ್ಯ ಚನ್ನಬಸವ ಪಟ್ಟದೇವರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು, ಅದೇ ರೀತಿ ಬಾಲ್ಕಿ ಹಿರಿಮಠ ಸಂಸ್ಥಾನದ ಪರಮ ಪೂಜ್ಯ ಶ್ರೀಚರಣ ಕಮಲಗಳ ಭಕ್ತಿಯಿಂದ ಸ್ಮರಿಸಿಕೊಂಡು, ಶರಣ ಬಂಧುಗಳೇ, ಇವತ್ತಿನ ದಿವಸ ವಚನ ಪಿತಾಮಹ ಪ್ರಭು ಹಳಿಕಟ್ಟಿಯವರ ಸ್ಮರಣೋತ್ಸವ, ಜೊತೆಗೆ ಪ್ರವಚನ ಪಿತಾಮಹ ಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರ ಸ್ಮರಣೋತ್ಸವ. ನಿನ್ನೆ ತಾನೇ ಪ್ರಭು ಹಳಿಕಟ್ಟಿಯವರ ಸ್ಮರಣೋತ್ಸವ ಇತ್ತು. ಇವತ್ತಿನ ದಿವಸ ಲಿಂಗಾನಂದ ಸ್ವಾಮೀಜಿಯವರ ಸ್ಮರಣೋತ್ಸವ ಇತ್ತು. ನಿಮಿತ್ತ ಎರಡು ಪ್ರಭು ಹಳಿಕಟ್ಟಿಯವರ ಹಳಿಕಟ್ಟಿಯವರ ಸ್ಮರಣೋತ್ಸವ ನಿಮಿತ್ತ ಗುರು ಬಸವಣ್ಣನವರ ಸರ್ಕಲ್ನಲ್ಲಿ ಅವರ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಜರುಗ್ತಾ ಇದೆ. ಶರಣ ಬಂಧುಗಳು, ಅಲ್ಲಲ್ಲಿರುವ ಎಲ್ಲ ಶರಣ ತಾಯಿ ತಂದೆಗಳು ಈ ವೇದಿಕೆ ಮುಂಭಾಗದಲ್ಲಿ ಬಂದು ಪೂಜೆಯಲ್ಲಿ ಭಾಗಿಯಾಗಬೇಕು. ಈಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಅಲ್ಲಿ ನಿಂತಿರುವ ಎಲ್ಲ ಶರಣ ಬಂಧುಗಳಿಗೆ ಮತ್ತೊಮ್ಮೆ ಭಕ್ತಿಯ ಒಂದು ಶರಣಾರ್ಥಗಳನ್ನು ಸಲ್ಲಿಸಿ ಈಗ ಭಕ್ತಿ ಶ್ರದ್ಧೆಯಿಂದ ನಾವು ಪ್ರಾರ್ಥನೆಯನ್ನು ಮಾಡೋಣ. ಪ್ರಾರ್ಥನೆಯನ್ನು ಶರಣರಾದ ಮಲ್ಲಿಕಾರ್ಜುನ ದೊಂಗಾಪುರನ್ನ ನಡೆಸಿಕೊಡ್ಬೇಕು ಅಂತ ಹೇಳಿ ಅವರಲ್ಲಿ ನೆನೆಸ್ಕೊಳ್ತೇನೆ. ಬಸವಂ ಪ್ರಣವಾಕಾರಂ ಬಸವಂ ಶರಣಾಗತ ರಕ್ಷಕ ವರಲೋಲಂ ಬಸವಂ ಜನ್ಮ ಕುಠಾರಂ ಬಸವಂ ನಮಾಮಿ ಶ್ರೀ ಗುರು ಬಸವೇಶಂ ಪ್ರಣವಾರೂಢನು ಪ್ರಣವ ಸ್ವರೂಪನು ಪ್ರಣವ ಪ್ರಕೃತಿ ಸೌಮ್ಯನೋ ಪ್ರಣವ ಷಡಂಗ ಸಮರಸ ನಮ ಕೂಡಲ ಸಂಗಮ ದೇವರೋ ಪರಮಾತ್ಮ ಲೋಕದ ನೇತ್ರ ನೀನೇ ಸರ್ವಕು ಕಾರಣಕರ್ತ ಹೇ ಪರಮಾತ್ಮ ಲೋಕದ ಮಿತ್ರ ನೀನೇ ಸರ್ವಕು ಕಾರಣಕರ್ತ ಜಗವನ್ನು ರಚಿಸಿಹ ತಂದೆಯೋ ನೇನೋ ಸಗದಿಂ ಪಾಲಿತ ತಾಯಿಯು ನೀನೋ ದುರಿತ ಸಂಕುಲ ಮುಸುಕುತ ಬರಲು ಪಾರು ಮಾಡುವ ಕರುಣಿಯು ನೀನೋ ಹೇ ಪರಮಾತ್ಮ ಲೋಕದ ನೇತ್ರ ನೀನೇ ಸರ್ವಕು ಕಾರಣಕರ್ತ ವಿಘ್ನ ನಿವಾರಕ ಶಕ್ತಿಯೋ ನೇನೋ ಬುದ್ಧಿ ಪ್ರದಾಯಕ ದೇವನು ನೀನೋ ವಿದ್ಯಾ ಸಂಪದ ಶಾಂತಿ ಸೌಖ್ಯಗಳ ಮಹಾದಾತನು ನೀನೋ ಹೇ ಪರಮಾತ್ಮ ಲೋಕದ ಮಿತ್ರ ನೀನೇ ಸರ್ವ
कारणकर्ता नीने सर्वको कारणकर्ता जय गुरुबसवेश महादेव शरणो शರಣासु ನೆರವೇರುತ್ತಲಿದೆ. ಇವತ್ತಿನ ದಾಸೋಹಿಗಳು ಸಾಯಂಕಾಲದ ಒಂದು ಚಿಂತನ ಕಾರ್ಯಕ್ರಮದ ಸಿರ್ಸೆ ಪೆಟ್ರೋಲ್ ಪಂಪ್ ಪಕ್ಕದಲ್ಲಿ ಬಾಬುರಾವ್ ಹುಲ್ಕರೆ ಅವರ ಮನೆ ಇದೆ. ಆ ಮನೆಯಲ್ಲಿ ಬಾಡಿಗೆ ಇದ್ದಾರೆ ಮಲಕುಂದಿ ಶರಣರು. ವೈಜನಾಥ್ ಸರ್ ಅವರು ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು ವರ್ಷ 20-25 ವರ್ಷ ಇದ್ದು ಕೆಲಸ ಮಾಡಿ ಇಲ್ಲಿ ರಿಟೈರ್ಮೆಂಟ್ ಆಗಿ ಇಲ್ಲಿ ಬಂದಿದ್ದಾರೆ. ಅವರ ಊರ ಮೆಳಕುಂದಿ. ಅವರ ಒಂದು ಲಿಂಗಸ್ಥದಿಂದ ಇವತ್ತಿನ ದಿವಸ ಗುರು ಬಸವಣ್ಣವರ ಪೂಜೆಯನ್ನು ನೆರವೇರಿಸುತ್ತದೆ. ದಾಸೋಹಿಗಳು ಇವತ್ತು ನಮಗೆಲ್ಲರಿಗೂ ಆಮಂತ್ರಣ ಕೊಡ್ತಾ ಇದ್ದಾರೆ ಅವ್ರ ಮನೆಗೆ. ಅವರು ಬಹಳ ಭಕ್ತಿ ಶ್ರದ್ಧೆಯಿಂದ ನಾವು ಹುಗ್ಗಿನೇ ಮಾಡಿಸ್ತೀನಿ ಅಂದ್ರೆ ಹುಗ್ಗಿನೇ ಮಾಡ್ತಾರೆ ಇವತ್ತು ಅಂತ ದಾಸೋಹನ ಎಲ್ಲರಿಗೂ ಕರ್ಕೊಂಡು ಬರಬೇಕು ಅಂತ ಅವರ ಆಮಂತ್ರಣ ಇದೆ. ಆ ದಾಸೋಹಿನ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಅವರಲ್ಲಿ ನಿಲ್ಲಿಸ್ಬೇಕು. ಗುರು ಬಸವಲಿಂಗಾಯ ನಮಃ. ಮುಕ್ತಿದಾಯಕ ಶರಣ ರಕ್ಷಕ ನಿತ್ಯ ಮೂರುತಿ ಬಸವನೇ. ಭಕ್ತಿಯಿಂದಲೇ ಚರಣ ಕಮಲಕ್ಕೆ ನಿತ್ಯ ವಂದಿತೆ ತಂದೆ, ನಿತ್ಯ ವಂದಿತೆ ತಂದೆ. ಅರಿವು ಇಲ್ಲದ ಮನುಜ ಜನ್ಮ ಶಾಪವನ್ನು ತಂದೆನು. ಮರೆವ ಹರಿಯುವ ಗುರುವೆಯನ್ನು ಕಲಿ ನಿಮ್ಮ ಚರಣವ ಪಿಡಿದೆನೋ, ನಿಮ್ಮ ಚರಣವ ಪಿಡಿದೆನೋ. ನಿಮ್ಮ ಕರುಣೆಯು ಎನ್ನ ಬಾಳಿ ರಕ್ಷೆಯನ್ನು ಕಲಿ ನಂಬಿಯೇ. ಮನ್ನ ತೊಳೆಯುವ ಬೆಳಗ ಬೀರುವ ಶಕ್ತಿಯನ್ನು ತಕಾದಿಹೇ, ಶಕ್ತಿಯನ್ನು ತಕಾದಿಹೇ. ಮೋಹರಹಿತ ಜ್ಞಾನ ಭರಿತನ್ ಪರಮ ಶಾಂತಿಯ ಧಾಮವೇ. ಬಾಹುದಮ್ಮನ ಕೈಯ ಬಿಡಲೆ ದೇವನ ಕರುಣೆಯ ಕಂದಲೇ, ದೇವನ ಕರುಣೆಯ ಕಂದಲೇ. ಕಾಮ ಕ್ರೋಧದ ಕಳೆಯ ಕಳೆದು ಭಕ್ತಿ ಜಲದಲ್ಲಿ ಮೀಸು. ಜ್ಞಾನದುಡುಗೆಯ ಮನಕ್ಕೆ ಉಳಿಸಿ ಮೃಡನ ಪಾದಕ್ಕೆ ಏರಿಸು, ಮೃಡನ ಪಾದಕ್ಕೆ ಏರಿಸು. ಚಿನ್ಮಯ ಜ್ಞಾನವೆನಗೆ ಮಾರ್ಗದರ್ಶಕ ಕೀರ್ತಿಯೋ. ನಿಮ್ಮ ಮಮತೆಯ ಉದಯ ಮಂದಿರ ನನಗೆ ಶಾಂತಿಯ ಹಂದರ, ನನಗೆ ಶಾಂತಿಯ ಹಂದರ. ನಿತ್ಯ ವಂದಿತೆ ತಂದೆ. ಜೈ ಗುರುದೇವ. ಶರಣ ಜೀವಿಗಳು ವೈಜನಾಥನವರಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಈಗ ವಚನ ಪಿತಾಮಹ ಹಾಗೂ ಹಳಕಟ್ಟಿಯವರ ಹಾಗೂ ಪ್ರವಚನ ಪಿತಾಮಹ ಲಿಂಗಾನಂದ ಮಹಾಸ್ವಾಮೀಜಿಯವರ ಒಂದು ಪೂಜೆಯನ್ನು ಹಿರಿಯ ಶರಣ ಜೀವಿಗಳು ವಿಶ್ವನಾಥಪ್ಪ ಜೀವೇಶ್ ಅವರು ಮತ್ತು ನಮ್ಮ ಶ್ರೀಮಂತಣ್ಣ ತಾವರ್ಗಾಂವ್ ಅವರು, ಇವರು ಲಿಂಗಾನಂದ ಸ್ವಾಮೀಜಿಯವರ ಒಡನಾಟದಲ್ಲಿ ಸುಮಾರು 40 ವರ್ಷ ಕಾಲವನ್ನು ಕಳೆದ ಶ್ರೀಮಂತಣ್ಣವರು. ಜೊತೆಗೆ ಹಿರಿಯರು, ಇರುವರ ಹಿರಿಯರ ಕೈಯಿಂದ ಇವರು ಗುರುಗಳ ಒಂದು ಪೂಜೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹೇಗೆ ಮರೆಯಲಿ ನಿಮ್ಮ ವಚನ ಗುಮ್ಮಟ ಕಿರಣ, ಹೇಗೆ ಮರೆಯಲಿ ನಿಮ್ಮ ವಚನ ಗುಮ್ಮಟ ಕಿರಣ. ವಚನ ಸಂಶೋಧಿಸಿದ ಪೂಜ್ಯಾಪಗು ಹಳಕಟ್ಟಿ ಶರಣ. ವಚನ ಸಂಶೋಧಿಸಿದ ಪೂಜಾ ಹಳಕಟ್ಟಿ ಶರಣ. 1880 ಜೂಲೈ 2 ತಿಂಗಳಿನ ಧಾರವಾಡ ಊರಿನ ಹಳಕಟ್ಟಿ ಮನೆತನ. ತಂದೆ ಅಷ್ಟು ನಿಂದ್ರಪ್ಪ ಅಲ್ಲೇ ಕೈ ಜೋಡಿಸ್ಕೊಂಡು
ಐಕ್ಯ ಮಾಡಿ ಕೊಳ್ಳಿರಿ ಗುರು ಬಸವ ಪ್ರಮತರ ವಚನಕ್ಕೆ ಒಲಿದಿರಿ ಮನೆ ಮಾಟ ಮಂದಿರಗಳಿಗೆ ಫಕೀರಾಗಿ ಅಲೆದಿರಿ ಬಸವಾದಿ ಶರಣರ ವಚನ ಸಂಗ್ರಹಿಸಿದಿರಿ ಸಲ್ಲಿಸಿರುವ ಶರಣ ಶ್ರೀಮಂತನವರಿಗೂ ಹಾಗೂ ಇಂಡಿಯನ್ ಶಾಲೆಯಲ್ಲಿ ಬಗ್ಗೆ ಒಂದು ಸಣ್ಣ ಮನೋಭಾವದಿಂದ ಸೂಚನೆ ನೆರವೇರಿಸಿಕೊಡಬೇಕು ಅಂತ ಹೇಳಿ ಶ್ರೀ ಗುರು ಬಸವಲಿಂಗಾಯ ನಮಃ. ಮಂಗಳಾಂಗ ಗುರುಲಿಂಗಾನಂದರೆ ಮಾಯವಾದಿರಲ್ಲಿ ಓ ವಿಶ್ವಚೇತನ ವಿಲೀನವಾದಿರ ಲಿಂಗದೇವನಲ್ಲಿ. ಮಂಗಳಾಂಗ ಗುರುಲಿಂಗಾನಂದರೆ ಮಾಯವಾದಿರಲ್ಲಿ ಓ ವಿಶ್ವಚೇತನ ವಿಲೀನವಾದಿರ ಲಿಂಗದೇವನಲ್ಲಿ. ವಿಶ್ವಧರ್ಮದ ವಿಸ್ತಾರ ತಿಳಿಸಿ ಮಾನವತೆಗೆ ಮಹತ್ವ ಕೊಡಿಸಿ ಬಸವ ಧರ್ಮದ ಪ್ರಣತಿಯುರಿಗೆ ತಪದ ತೈಲ ಸುರಿಸಿ. ಮಂಗಳಾಂಗ ಗುರುಲಿಂಗಾನಂದರೆ ಮಾಯವಾದಿರಲ್ಲಿ ಓ ವಿಶ್ವಚೇತನ ವಿಲೀನವಾದಿರ ಲಿಂಗದೇವನಲ್ಲಿ. ಸತ್ಯ ಶರಣ ಸಂದೇಶವನ್ನು ಈ ಜಗದಿ ಬಿತ್ತಿ ಬೆಳೆಸಿ ಉತ್ತುಂಗಕ್ಕೇರಿಸಿದ ಬಸವ ಧರ್ಮದ ಕಳೆತಿತ್ತು ಹಸನುಗೊಳಿಸಿ. ಜಂಗಮತ್ವವನ್ನು ಅಂಗವಿಸಿ ಲಿಂಗದ ನಿಜವ ತಿಳಿಸಿ. ಲಿಂಗಾಂಗ ಸಮರಸದ ಸವಿಜೇನ ಬಡ ಭಕ್ತ ಜನಕ್ಕೆ ಗುಣಿಸಿ. ಮಂಗಳಾಂಗ ಗುರುಲಿಂಗಾನಂದರೆ ಮಾಯವಾದಿರಲ್ಲಿ ವಿಶ್ವಚೇತನ ಲೀನವಾದಿರ ಲಿಂಗದೇವನಲ್ಲಿ. ಸಂಘದ ಬಾಬುರಾವ್ ರಮೇಶ್ ಬಾಬು ಅಣ್ಣ ಮತ್ತು ನಮ್ಮ ಚಾಪೆ ಅಣ್ಣವರು ಗುರು ಬಸವಣ್ಣನ ಪುತ್ರಿಗೆ ಮಾಲಾರ್ಪಣೆ ಮಾಡಿ ಬರಬೇಕು ಅಂತ ವಿನಂತಿಸ್ತಾರೆ. ಅಲ್ಲಿವರೆಗೆ जगत के लोगों अपने दीनानाथ में लाख हानि जीवन और मृत्यु सब कुछ उसके हाथ में. मारने वाला है भगवान बचाने वाला है भगवान. मारने वाला है भगवान बचाने वाला है भगवान. बाल न बांका होता उसका बाल न बांका होता उसका रक्षक दयालुदान. मारने वाला है भगवान बचाने वाला है भगवान. मारने वाला है भगवान बचाने वाला है भगवान. त्याग दो रे भाई फल की आशा स्वार्थ बिना प्रीत जोड़ो. कल क्या होगा इसकी चिंता जगत पिता पर छोड़ो. क्या होनी तुम क्या क्या होनी है क्या अनहोनी. क्या होनी है क्या अनहोनी सबका उसको ज्ञान. मारने वाला है भगवान बचाने वाला है भगवान. मारने वाला है भगवान बचाने वाला है भगवान. बाल न बांका होता उसका बाल न बांका होता उसका रक्षक दयालुदान. मारने वाला है भगवान बचाने वाला है भगवान. मारने वाला है भगवान बचाने वाला है भगवान. जल थल अगन आकाश पवन पर केवल उसकी सत्ता हो. जल थल अगन आकाश पवन पर केवल उसकी सत्ता. प्रभु इच्छा के बिना यहाँ हिल न सके एक पत्ता. हिल न सके एक पत्ता.
उसी का सोचा यहाँ पे होता, उसी का सोचा यहाँ पे होता, उसकी शक्ति महान, मारने वाला है भगवान, बचाने वाला है भगवान, मारने वाला है भगवान, बचाने वाला है भगवान। बाल नवा का होता उसका, बाल नवा का होता उसका, रक्षक दया निदान, मारने वाला है भगवान, बचाने वाला है भगवान, मारने वाला है भगवान, बचाने वाला है भगवान, मारने वाला है भगवान, बचाने वाला है भगवान। ಇಲ್ಲಿಯವರೆಗೆ ಉಲ್ಲಾಸ ಅವರ ಒಂದು ಭಕ್ತಿ ಗೀತೆಯನ್ನು ಹಾಡಲಿಕ್ಕಾಗಿ ಅವರಿಗೆ ಭಕ್ತಿ ಶರಣಾರ್ಥಿಗಳು ಗುರು ಬಸವಣ್ಣನ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿರುವ ಸಂಘದ ಬವರಣ್ಣವರಿಗೂ ಹಾಗೂ ಚಾಪೆಣ್ಣವರಿಗೂ ಭಕ್ತಿಯ ಒಂದು ಶರಣಾರ್ಥಿಗಳನ್ನು ಸಲ್ಲಿಸಿ ಈಗ ಮುಂದಿನ ಒಂದು ಕಾರ್ಯಕ್ರಮ ಧ್ವಜಾರೋಹಣ ಶರಣಜೀವಿಗಳಾದ ಪೂಜಾರಿ ಅಣ್ಣವರು ಹೆಸರು ಅಶೋಕ್ ಪೂಜಾರಿ ಸರ್ ಅವರು ಅವರ ಅಮೃತ ಹಸ್ತದಿಂದ ಇವತ್ತಿನ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಬೇಕು ಅಂತ ಹೇಳಿ ವಿನಿಸ್ಕೊಳ್ತೀನಿ. ಧ್ವಜ ಗೀತೆಯನ್ನು ಶರಣರು ಹಾಡಬೇಕು. ಹರ ಬಸವ, ಗುರು ಬಸವ, ಲಿಂಗ ಬಸವ, ಶರಣು ಬಸವ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ ಭಂಗಿಯಲ್ಲಿ ನಿಂತ್ಕೊಳ್ಬೇಕಾಗಿ ಸಂಬಂಧಿಸ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಜೈ ಗುರು ಬಸವೇಶ ಹರ ಹರ ಮಹಾದೇವ. ಹೇ ಶರಣ ಬಂಧುಗಳೇ, ಶರಣ ಬಂಧುಗಳೇ, ಬಸವ ಧ್ವಜವು ಹಾರುತ್ತಿದೆ, ಬಸವ ಧ್ವಜವು ಹಾರುತ್ತಿದೆ, ಶಾಂತಿ ಧ್ವನಿ ಮೊಳಗುತ್ತಿದೆ, ಶಾಂತಿ ಧ್ವನಿಯ ಮೊಳಗುತ್ತಿದೆ. ಬನ್ನಿ ಬನ್ನಿ ಬನ್ನಿರೆಲ್ಲ, ಬನ್ನಿ ಬನ್ನಿ ಬನ್ನಿರೆಲ್ಲ, ಭೇದ ಭಾವ ತೊಡೆದೀಗ, ಭೇದ ಭಾವ ತೊಡೆದೀಗ, ಭೇದ ಭಾವ ತೊಡೆದೀಗ, ಭೇದ ಭಾವ ತೊಡೆದೀಗ, ಜಾತೀಯತೆಯ ತಿಮಿರ ತೊಡೆದು, ಎತ್ತಿ ಮೇಲೆ ತೊಡೆದು, ಧಾರ್ಮಿಕತೆಯ ತತ್ವ ಹಿಡಿದು, ಧಾರ್ಮಿಕತೆಯ ತತ್ವ ಹಿಡಿದು, ಬಸವ ಪತಾಕೆಯ ಬಸವ ಪತಾಕೆಯ ತತ್ವದೊಡನೆ ಮೆರೆಸುತ್ತ, ತತ್ವದೊಡನೆ ಮೆರೆಸುತ್ತ, ಧರ್ಮವೆಮದು ಸದ್ಧರ್ಮ, ಧರ್ಮ ಎಂಬುದು ಸದ್ಧರ್ಮ, ಧರ್ಮವೆಮದು ಮಾನವ ಧರ್ಮ, ಧರ್ಮ ಎಂಬುದು ಮಾನವ ಧರ್ಮ, ಧರ್ಮವೆಮದು ರಾಷ್ಟ್ರ ಧರ್ಮ, ಧರ್ಮ ಎಂಬುದು ರಾಷ್ಟ್ರ ಧರ್ಮ, ಧರ್ಮವೆಮದು ವಿಶ್ವ ಧರ್ಮ, ಧರ್ಮ ಎಂಬುದು ವಿಶ್ವ ಧರ್ಮ, ಧರ್ಮವೆಮದು ವಿಶ್ವ ಧರ್ಮ. ಧರ್ಮ ಎಂಬುದು ವಿಶ್ವ ಧರ್ಮ. ಹೇ ಶರಣ ಬಂಧುಗಳೇ, ಬಸವಾದಿ ಪ್ರಮತರ, ಬಸವಾದಿ ಪ್ರಮತರ, ದಿವ್ಯ ಪರಂಪರೆಯವರು, ದಿವ್ಯ ಪರಂಪರೆಯವರು, ಮನುಕುಲದ ಸ್ವಾತಂತ್ರ್ಯಕ್ಕೆ ಕುಲದ ಸ್ವಾತಂತ್ರ್ಯಕ್ಕೆ ದುಡಿವೆವೆಂಬ ಛಲದವರು, ದುಡಿದೆ ಎಂಬ ಛಲದವರು, ಎಮ್ಮ ಬಾಳ ಕಣಕಣವು ನಮ್ಮ ಬಾಳಕಣಕಣವು, ಬಸವ ಪಾದ ಕರ್ಪಣ, ಬಸವ ಪಾದ ಕರ್ಪಣ, ಎಮ್ಮ ಚೆನ್ನತನು ಮನವು ನಮ್ಮ ಚನ್ನತನ ಮನವು, ನಾಡಹಿತಕ್ಕೆ ತರ್ಪಣ, ನಾಡಹಿತಕ್ಕೆ ತರ್ಪಣ, ನಾಡಹಿತಕ್ಕೆ ತರ್ಪಣ. ನಾಡಹಿತಕ್ಕೆ ತರ್ಪಣ. ಹೇ ಶರಣ ಬಂಧುಗಳೇ, ಜಾತಿ ಮತ ಪಂಥಗಳ ಜಾತಿ ಮತ ಪಂಥಗಳ ಕೀಳು ಭಾವ ಅಳಿಸುವ ಕೀಳು ಭಾವ ಅಳಿಸುವ ಧರ್ಮಗುರು ವಿಶ್ವಗುರು ಮಂತ್ರಪೂಜ್ಯ ಬಸವಣ್ಣನವರು
ನಮ್ಮ ಧರ್ಮ ಸಂಹಿತೆ ಸಮಾನತೆ ಸಾರುವ ವಚನ ಸಾಹಿತ್ಯ, ನಮ್ಮ ಧರ್ಮ ಲಾಂಛನ ಸೃಷ್ಟಿಕರ್ತ ಲಿಂಗ ದೇವನ ಕುರುವಾದ ಇಷ್ಟಲಿಂಗ, ನಮ್ಮ ಧರ್ಮ ಕ್ಷೇತ್ರ ಗುರು ಬಸವಣ್ಣನವರ ಐಕ್ಯ ಕ್ಷೇತ್ರ, ಕೂಡಲ ಸಂಗಮ, ಶರಣಭೂಮಿ ಬಸವ ಕಲ್ಯಾಣ, ತ್ಯಾಗ ಭೂಮಿ ಸುಕ್ಷೇತ್ರಗಳಿವೆ. ನಮ್ಮ ಧರ್ಮ ಧ್ವಜ ಇಷ್ಟಲಿಂಗ ಷಟ್ಕೋನ ಸಹಿತ ಗುರು ಬಸವ ಧ್ವಜ. ನಮ್ಮ ಧರ್ಮದ ಧ್ಯೇಯ ಜಾತಿ ವರ್ಣ ವರ್ಗರಹಿತ ಧರ್ಮ ಸಹಿತ ಕಲ್ಯಾಣ ರಾಜ್ಯ ನಿರ್ಮಾಣ, ಶರಣ ಸಮಾಜ ನಿರ್ಮಾಣ. ಜಯ ಬಸವರಾಜ ಭಕ್ತ ಜನ ಸುರಭೋಜ, ಜಯತು ಮಹಾಕಾರಣಿಕ ಲಿಂಗದೇವನ ಘನ ತೇಜ, ಜಯತು ಕರುಣಾ ಸಿಂಧು ಭಜಕ ಜನ ಬಂಧು, ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು, ಶ್ರೀ ಗುರು ಬಸವ ರಕ್ಷಿಸು, ಶ್ರೀ ಗುರು ಬಸವ ರಕ್ಷಿಸು, ಶ್ರೀ ಗುರು ಬಸವ. ಜೈ ಗುರು ಬಸವೇಶ್ವರ ಮಹಾದೇವ ಮಂತ್ರಪುಷ್ಪ ಬಸವಣ್ಣನವರಿಗೆ ವಚನ. ಒಂದು 5 ನಿಮಿಷ ಸಾಯಂಕಾಲ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಅವರ ಚರಿತ್ರೆ, ಅವರ ಕಾರ್ಯ ಸಾಧನೆ ಎಲ್ಲವನ್ನ ಶರಣಜೀವಿಗಳಾದ ವೈದ್ಯನಾಥನವರು ಬಾಬುರಾವ್ ಹುಲ್ಸರೆ ಅನ್ನೋರ ಒಂದು ಮಹಾಮನೆಯಲ್ಲಿ ಅವರು ಬಾಡಿಗೆಲ್ಲಿದ್ದಾರೆ. ಅವರ ಮನೆಯಲ್ಲಿ ಸಾಯಂಕಾಲ ಸರಿಯಾಗಿ 5:30 ಗಂಟೆಗೆ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಚಾಲೂ ಆಗ್ತದೆ. ನೋಡಿ, ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಕ್ತಿ ಶ್ರದ್ಧೆಯಿಂದ ಭಾಗಿಯಾಗಬೇಕು. ಸಿರಿಸೇಲ್ ಪೆಟ್ರೋಲ್ ಪಂಪ್ ಪಕ್ಕದಲ್ಲಿ ಸಿರಿಸೇಲ್ ಪೆಟ್ರೋಲ್ ಪಂಪ್ ಪಕ್ಕದಲ್ಲಿ ಬಾತಂಬರ ಏನು ಹೋಗ್ತೇವಲ್ಲ, ಅದೇ ಕಂಪೌಂಡಿಗೆ ಹತ್ತಿ ಅವ್ರ ಮನೆ ಇರೀರಿ. ಹಾಗಾಗಿ ಕೂಡ್ಲಿಕ್ಕೆಲ್ಲ ಸ್ಥಳಾವಕಾಶ ಇದೆ. ಮಳೆ ಬಂದರೂ ಏನು ಚಿಂತಿರಲ್ಲ. ನಾವು ಎಲ್ಲರೂ ಭಕ್ತಿ ಶ್ರದ್ಧೆಯಿಂದ ಅವ್ರಿಗೆ ಭಾಗಿಯಾಗಬೇಕು. ಸರಿಯಾಗಿ ಈ ಒಂದು ವೇದಿಕೆ ಮೇಲೆ ಒಂದು 2 ನಿಮಿಷ, ಭಾಳ ಹೊತ್ತಿನಿಂದ ಸತ್ತು ಪರೀಕ್ಷೆ ಮಾಡಲ್ಲ, ಒಂದು 2 ನಿಮಿಷ ಪಾಗು ಹೊಳಕಟ್ಟಿಯವ್ರ ಬಗ್ಗೆ ಅಕ್ಕವರು ಮಾತಾಡ್ತಾರೆ. ಒಂದು 2 ನಿಮಿಷ ಲಿಂಗಾನಂದ ಸ್ವಾಮೀಜಿ ಬಗ್ಗೆ ನಮ್ಮ ಶಾಂತಕುಮಾರ್ ಅಣ್ಣವರು ಒಂದು 2 ನಿಮಿಷ ಅಷ್ಟೇ, ಅವರ ಜೀವನ, ಅವರ ಸಂದೇಶ 2 ಮಾತಿನಲ್ಲಿ ಅದನ್ನು, ಯಾಕಂದರೆ ಬಿಸಿಲು ನಿಮ್ಮ ನಿಶ್ಚಿತ ತಾಪ ನೋಡಿಕೊಂಡು ನಾವು ಬಹಳಷ್ಟು ಪರೀಕ್ಷೆ ಮಾಡೋದಿಲ್ಲ. ನಮ್ಮೆಲ್ಲರಿಗೂ ಅಕ್ಕನವರು 2 ಮಾತು ಪ್ರಭು ಹಳಕಟ್ಟಿಯವ್ರ ಬಗ್ಗೆ ಚಿಂತನೆ ತಿಳಿಸಬೇಕು ಅಂತ ನಿಲ್ಲಿಸ್ತೀನಿ. ಪಿತಾಮಹ ಹಾಗೂ ಪ್ರವಚನ ಪಿತಾಮಹ ಈರ್ವರ ಸ್ಮರಣೋತ್ಸವದ ನಿಮಿತ್ತವಾಗಿ ಇಲ್ಲಿ ಆಗಿರ್ತಕ್ಕಂಥ ಒಂದು ಸ್ಮರಣಿಕೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ದೀರ್ಘ ಕಾರ್ಯಕ್ರಮ ಸಾಯಂಕಾಲದಲ್ಲಿದೆ. ಹೀಗಾಗಿ ಇಲ್ಲಿ ಫಗು ಹಳಕಟ್ಟಿಯವರಿಂದಲೇ ಇವತ್ತು ನಾವು ಇಲ್ಲಿ ನಿಂತ್ಕೊಂಡಿದ್ದೀವಿ. ಇಲ್ಲಿ ನಿಂತ್ಕೊಂಡಿದ್ದೇವೆ ಅಂದರೆ ಅದಕ್ಕೆ ಮೂಲ ಕಾರಣ ಫಗು ಹಳಕಟ್ಟಿಯವರು. ಅವರು ಫಗು ಹಳಕಟ್ಟಿ ಅಂತವರು ಪಟ್ಟಿರಪ್ಪ ಗುಂಡಪ್ಪ ಹಳಕಟ್ಟಿಯವರು. ಅವರು ಒಂದು ವೇಳೆ ನಮಗೆ ಸಿಗದೇ ಇದ್ದರೆ ಕರ್ನಾಟಕದಲ್ಲಿ ಲಿಂಗಾಯತರು ಹೇಳ ಹೆಸರಿಲ್ದಂಗೆ ಆಗೋಗ್ತಿತ್ತು, ವಚನಗಳು ಹೇಳ ಹೆಸರು ಇಲ್ದಂಗೆ ಆಗೋಗ್ತಿದ್ದು. ಹೀಗಾಗಿ ಹಳಕಟ್ಟಿಯವರ ಬಗ್ಗೆ ಮಾತಾಡಬೇಕು. ಈಗಾಗಲೇ ನಮ್ಮದು ಗುಂಡಪ್ಪಣ್ಣವ್ರು ಭಾಳ ಚೆನ್ನಾಗಿ ಹಾಡಿದ್ರು. ಪೂರ್ವವ್ರ ಇತಿಹಾಸವನ್ನೇ ಅವರು ಹೇಳಿದರು. ಹಳಕಟ್ಟಿಯವರ ಇತಿಹಾಸ, ಎಷ್ಟೇ ಇಸ್ವಿಯಲ್ಲಿ ಹುಟ್ಟಿದ್ರು ಮತ್ತು ಅವರು ಏನೇನು ಕಾರ್ಯ ಮಾಡಿದ್ರು ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ವಚನದ ನಿಟ್ಟಿನಲ್ಲಿ. ಬಹಳ ಬಡತನದಲ್ಲಿ ಹುಟ್ಟಿದವರು ಫಗು ಹಳಕಟ್ಟಿಯವರು, ಬಹಳ ಬಡತನದಲ್ಲಿ ಹುಟ್ಟಿದವರು. ಅಂಥವರು ಅವರು ಸೈನ್ಸ್ ಓದಿ ಮತ್ತು ಕಾನೂನು ಓದಿ ವಕೀಲರಾಗಿ ಎಲ್ಲವನ್ನ ಕೆಲಸ ಮಾಡ್ತಿದ್ದಾಗ ಅವರು ಆ ತರಳಬಾಳು ಜಗದ್ಗುರುಗಳ ಪ್ರಭಾವಕ್ಕೆ ಒಳಗಾಗ್ತಾರೆ. ವಚನಗಳನ್ನು ಕೇಳ್ತಾರೆ. ಅವರು ಬಸವಣ್ಣನವರ ಹೆಸರು ಕೇಳಿ, ವಚನಗಳ ಹೆಸರು ಕೇಳಿ ಎಲ್ಲ ವಕೀಲ ವೃತ್ತಿ ಮಾಡೋದನ್ನು ಬಿಟ್ಟು ಅದು ಪಾರ್ಟ್ ಟೈಮ್ ಅಂತ ಇಟ್ಕೊಂಡು ಫುಲ್ ಟೈಮ್ ಕೆಲಸ ವಚನಗಳ ಸಂಗ್ರಹ, ವಚನ ತಾಡೋನೆ, ವಚನಗಳ ತಾಡಪತ್ರಿಯಲ್ಲಿರ್ತಕ್ಕಂಥ ತಾಮ್ರ ಎಲ್ಲ ಹಳ್ಳಿಗೆ ಹೋಗಿ ಮನೆಗೆ ಹೋಗಿ ವಚನಗಳನ್ನು ಸಂಗ್ರಹ ಮಾಡ್ತಾರೆ ಫಗು ಹಳಕಟ್ಟಿಯವರು. ಅವ್ರು ಮಾಡಿರ್ತಕ್ಕಂಥ ತ್ಯಾಗದ ಮುಂದೆ ನಮ್ದೇನಿಲ್ಲ. ಇಲ್ಲಿ ಬಂದು ಸುಮ್ಮನೆ ಈ ಒಂದು ಪ್ರಾರ್ಥನೆಯಲ್ಲಿ ಸ್ಮರಣದ ನಿಮಿತ್ತವಾಗಿ ಈ ಪ್ರಾರ್ಥನೆಯಲ್ಲಿ ಭಾಗವಹಿಸೋದು ದೊಡ್ಡ ವಿಷಯ ಅಲ್ಲ. ಫಗು ಹಳಕಟ್ಟಿಯವರು ನಾವು ಚೆನ್ನಾಗಿ ತಿಳ್ಕೋಬೇಕು. ವಚನಗಳನ್ನು ಪ್ರಿಂಟ್ ಹಾಕ್ಸೋ ಸಲುವಾಗಿ ಹಣಕಾಸಿನ ಒಂದು ಕೊರತೆ ಕಂಡು ಬಂದಾಗ ಸ್ವಂತ ಮನೆಯನ್ನೇ ಮಾರಿದ್ದಾರೆ. ಅವರು ಸ್ವಂತ ಮನೆಯನ್ನು ಮಾರಿ ಅವರು ಹಿತಚಿಂತಕ ಅಂತಕ್ಕಂಥ ಪ್ರಿಂಟಿಂಗ್ ಪ್ರೆಸ್ಸನ್ನು ಹಾಕಿದ್ರು. ಈಗಾಗಲೇ ಆ ಒಂದು ಕವನದಲ್ಲಿ ಅವ್ರು ಹೇಳಿದರು, ಗೀತೆಯಲ್ಲಿ ಹಿತಚಿಂತಕ ಅಂತ ಒಂದು ಪ್ರಿಂಟಿಂಗ್ ಪ್ರೆಸ್ಸನ್ನು ಹಾಕಿ ಆ್ಯಕ್ಚುಲಿ ಅವರು ವಚನಗಳನ್ನು ಭಾಷಲ್ ಮಿಷನ್ ಅಂತಕ್ಕಂಥ ಪ್ರಿಂಟಿಂಗ್ ಪ್ರೆಸ್ಸಿಗೆ ಕೊಟ್ಟಿದ್ರು. ಪ್ರಿಂಟ್ ಮಾಡ್ರಿ ಅಂತ. ಅವಾಗಿನ ಬ್ರಿಟಿಷ್ ಸರ್ಕಾರ, ಭಾರತ ಸ್ವತಂತ್ರ ಇರಲಿಲ್ಲ ಅಂಥ ಟೈಮ್ನಲ್ಲಿ ಕೊಟ್ಟಿದ್ರು. ಅವರು ಓದಿ ನೋಡಿದ್ರು, ಅರೆ ನಮ್ಮ ಕ್ರಿಶ್ಚಿಯನ್ ಧರ್ಮದಲ್ಲಿ ಇರೋದೇ ಈ ವಚನಗಳಲ್ಲಿ ಕಾಣ್ತಾ ಇದೆಯಲ್ಲ ನಮಗೆ.
ಕ್ರಿಶ್ಚಿಯನ್ ಧರ್ಮದಲ್ಲಿ ಇರೋದೇ ಇಲ್ಲಿ ಎಲ್ಲ ಇದೆಯಲ್ಲ, ಇದಕ್ಕೂ ಉನ್ನತ ವಿಚಾರಗಳು ಇದರಲ್ಲಿ ಇವೆ ಅಂತ ತಿಳ್ಕೊಂಡು ಅವ್ರು ಪ್ರಿಂಟ್ ಹಾಕಲಿಲ್ಲ. ಹೀಗಾಗಿ ಆ ಪ್ರಿಂಟಿಂಗ್ ಪ್ರೆಸ್ಗೋಸ್ಕರ ಬಹಳ ತೊಂದರೆಯನ್ನು ಅನುಭವಿಸಿದ್ರೆ ಉಟ್ಕೊಳ್ಳೋಕೆ ಬಟ್ಟೆ ಸಿಕ್ಕಿಲ್ಲ ಅವರಿಗೆ. ಒಂದು ಕಹಿ ಅನುಭವ ನಾವು ನೆನ್ಪಿಟ್ಕೋಬೇಕು. ಒಬ್ಬರು ಮನೆಗೆ ಹಿಂಗೆ ಪ್ರಸಾದಕ್ಕೆ ಹೋಗಿರ್ತಾರೆ ಅವರು. ಈ ವಚನದ ಒಂದು ಸಂಗ್ರಹ ಇದ್ದಾಗ ಹೋದಾಗ ಈಗೂ ಪದ್ಧತಿ ಇರ್ತದೆ. ಹೊರಗಿನ ಬಂದಿರ್ತ ಕ್ರಿಮಿಕೀಟಗಳಿರ್ತವೆ, ಆ ಬಟ್ಟೆ ಎಲ್ಲ ತೆಗೆದಿಟ್ಟು ಸ್ವಚ್ಛವಾಗಿ ಮನೆಯಲ್ಲಿರೋ ಬಟ್ಟೆಗಳನ್ನು ತೊಟ್ಟು ನಾವು ಪ್ರಸಾದ ಮಾಡಬೇಕು. ಅದು ನಮ್ಮ ಕರೋನಾ ಪೀರಿಯಡ್ನಲ್ಲಿ ನಮ್ಮೆಲ್ಲ ಅನುಭವಕ್ಕೆ ಬಂದಿದೆ ಅದು. ಹಾಗಾಗಿ ಅವರಿಗೆ ನೀವು ಮೇಲಿರ್ತಕ್ಕಂಥ ವಕೀಲರವರು ಕೋಟ್ ಹಾಕ್ಕೊಂಡಿದ್ರು ಮೇಲೆ ಒಳಗಡೆ ಅಂಗಿಟ್ಟು, ನೀವು ಈ ಕೋಟ್ ತೆಗೆದು ಎಲ್ಲರೂ ಕೋಟ್ ತೆಗಿತಾರೆ, ಬನೀನ್ ಮೇಲೆ ಊಟ ಮಾಡೋ ಪದ್ಧತಿ ಇತ್ತು. ಪ್ರಸಾದ ಮಾಡೋದು ತೆಗೀರಂದ್ರೆ ಅವ್ರು ತೆಗೆಯೋದೇ ಇಲ್ಲ, ಹೊಟ್ಟೆ ತೆಗೆಯೋದಿಲ್ಲ. ಅವ್ರ ಜೊತೆಗಿದ್ದ ಆಲೂರು ವೆಂಕಟರಾಯರ ಜೊತೆಗೆಲ್ಲ ಮಾಡಿದ್ದಾರೆ. ಅವರು ಕನ್ನಡ ಸೇವೆ ಮಾಡಿದ್ದಾರೆ, ಶಿಕ್ಷಣ ಸೇವೆ ಮಾಡಿದ್ದಾರೆ, ಸಹಕಾರಿ ಸಂಘದ ಸೇವೆ ಮಾಡಿದ್ದಾರೆ, ರೈತರ ಸಲುವಾಗಿ ಮಾಡಿದ್ದಾರೆ, ಬಹಳ ಮಾಡಿದ್ದಾರೆ. ಹೋಗು ಅಳಕಟ್ಟಿಯವರು DLD ಶಿಕ್ಷಣ ಸಂಸ್ಥೆ, ಇವತ್ತು ಮೆಡಿಕಲ್ ಕಾಲೇಜ್, ಇಂಜಿನಿಯರ್ ಕಾಲೇಜ್ ವಿಜಯಪುರಕ್ಕಿದೆ ಅಂದರೆ ಅದು ಹೋಗು ಹಳಕಟ್ಟಿಯವರು ನಿರ್ಮಾಣ ಮಾಡಿರ್ತಕ್ಕಂಥ DLD ಅದು ಹೆಮ್ಮರವಾಗಿ ಆಲದ ಮರವಾಗಿ ಬೆಳೆದುಕೊಂಡು ನಿಂತಿದೆ. ಹೋಗು ಹಳಕಟ್ಟಿಯವರು ಸ್ಥಾಪನೆ ಮಾಡಿರ್ತಕ್ಕಂಥ ವಿಜಯಪುರ ಲಿಂಗಾಯತ ಅಭಿವೃದ್ಧಿ ಶಿಕ್ಷಣ ಸಂಸ್ಥೆ ಏನಿದೆ, ಆ ಸಂಸ್ಥೆಯ ಸಂಸ್ಥಾಪಕರು ನಮ್ಮ ಇವರು ಹೋಗು ಹಳಕಟ್ಟಿ ವಚನ ಪಿತಾಮಹ. ಹೋಗು ಹಳಕಟ್ಟಿ ನಾವು ಬಿಜಾಪುರಕ್ಕೆ ಹೋದ್ರೆ ಬರೀ ಗೋಲ್ ಗುಮ್ಮಟ್ ನೋಡ್ತೀವಿ. ನಾವು ಬಸವಾದೀಶರು ಮುಂದೆ ನಮ್ಮ ಪೀಳಿಗೆ ಗರ್ವನ ಕೊಡಬೇಕು. ಗೋಲ್ ಗುಮ್ಮಟ ಆನಂತರ ನೋಡ್ರಿ, ಆದರೆ ಇಡೀ ಮಾನವ ಜನಾಂಗಕ್ಕೆ ಮಾನವೀಯ ಹಕ್ಕುಗಳನ್ನು ಕೊಟ್ಟಿರ್ತಕ್ಕಂಥ ವಚನಗಳ ಪಿತಾಮಹ ಗುಮ್ಮಟ ಒಂದಿದೆ, ಗುಮ್ಮಟ ಇದೆ. ಆ ಗುಮ್ಮಟ ನಗರಿ ವಚನ ಪಿತಾಮಹ ಗುಮ್ಮಟ ಇದೆ, ಮ್ಯೂಸಿಯಂ ಇದೆ. ಅಲ್ಲಿ ಹೋಗಿ ನೋಡ್ರಿ ಅಂತ ನಮ್ಮ ಮುಂದಿನ ಜನಾಂಗಕ್ಕೆ ನಾವು ತಿಳಿಸ್ಕೊಡ್ಬೇಕು. ಅದು ಹೇಳ್ತಾ ಹಾಗೆ ಮರೆತೆ ಪ್ರಸಾದಕ ಕೂಡುವಲ್ಲಿ ಅವರು ಮುಗಿಸ್ತೀನಿ ನಾನು. ಪ್ರಸಾದ ಕೂಡುವಲ್ಲಿ ಒತ್ತಾಯ ಮಾಡಿ ಅವ್ರಿಗೆ ಮ್ಯಾಲಿನ ಕೋಟ್ ಬಿಚ್ಚಿದಾಗ ಪೂರ್ತಿ ಒಳಗೆಲ್ಲ ಶರ್ಟ್ ಬನೀನೆಲ್ಲ ಹರಿದಿರ್ತದೆ. ಅಂಥ ಶರ್ಟ್ ಬನೀನನ್ನು ಹಾಕ್ಕೊಂಡು ಹೋಗೋ ಹಳಕಟ್ಟಿಯವರು ಈ ನಾಡಿಗೆ ವಚನಗಳನ್ನು ಉಳಿಸಿಕೊಟ್ಟಿದ್ದಾರೆ. ಒಂದೇ ನಾವು ಎಲ್ಲೇ ಇವತ್ತು ಮಾತಾಡ್ತೀವಿ, ಏನೇ ಧಿಕ್ಕಾರ ಮಾಡ್ತೀವಿ, ಏನೇ ಬಹಿಷ್ಕಾರ, ಎಲ್ಲ ಸ್ವಾತಂತ್ರ್ಯ ವಚನಗಳಿಂದ ನಮಗೆ ದೊರಕಿದೆ. ಆ ವಚನಗಳು ನಮಗೆ ಸಿಕ್ಕಿಲ್ಲ ಅಂದರೆ ಮತ್ತೆ ನಾವು ಗುಲಾಮರಾಗಿ ಇರಬೇಕಾಗಿತ್ತು. ಅದೇ ಕಣ್ಣು ಕೀಳಿಸ್ಕೊಂಡು ಆಣಿ ಕಾಲಿ ಗೆಳಿಸ್ಕೊಂಡಿರಲ್ಲ. ಆ ಸ್ಥಿತಿ ಇವತ್ತು ನಮಗೆ ಏನೇ ಡೆಮಾಕ್ರಸಿ ಬಂದರೂ, ಏನೋ ಸಂವಿಧಾನ ಇದ್ದರೂ ಸಹ ಇನ್ನು ಬಡತನ ಹೋಗಿಲ್ಲ, ಇನ್ನು ರೈತ ಕುಟುಂಬ ಬಡತನದಲ್ಲೇ ಬರ್ತಾ ಇದೆ. ಇವೆಲ್ಲ ಇವೆ. ಆದರೂ ಇಷ್ಟಾದರೂ ನಮಗೆ ಅಭಿವೃದ್ಧಿ ಕಂಡಿವೆ ಅಂದರೆ ಅದು ವಚನ ಸಾಹಿತ್ಯ ಆಧಾರ ಇದಕ್ಕೆ. ಆ ವಚನಗಳನ್ನು ಉಳಿಸಿಕೊಟ್ಟಿರ್ತಕ್ಕಂಥ ಮಹಾನ್ ಪಿತಾಮಹರವರು, ಅವರ ಸ್ಮರಣಿಕೆ ಮಾಡದೇ ಇದ್ದರೆ ನಾವು ಈ ಸಮಾಜಕ್ಕೆ ಯಾವಾಗಲೂ ಕೃತಜ್ಞರಾಗಿರಬೇಕು. ಆ ಕೃತಜ್ಞತೆಯನ್ನೇ ಇರಬೇಕು, ಕೃತಜ್ಞರಾಗಬಾರ್ದು. ನಾವು ಹಾಗೆ ಈ ಸ್ಮರಣೆಯನ್ನು ಮಾಡದೇ ಇದ್ದರೆ ಕೃತಜ್ಞರಾಗಿಕೊಂಡು ಈ ಒಂದು ಅವರ ಸ್ಮರಣೆ ಪ್ರಾರ್ಥನೆ ಮಾಡುವಲ್ಲಿ ಭಾಗಿಯಾಗೋದಕ್ಕೆ ನನಗೂ ಸಹ ಅವಕಾಶವನ್ನು ಮಾಡಿಕೊಟ್ಟಿರಿ. ಸಮಯ ಆಗಿದೆ. ಇನ್ನು ಲಿಂಗಾನಂದ ಅವರನ್ನು ಕುರಿತು ಅವರ ಇತಿಹಾಸ ಬಹಳ ದೊಡ್ಡದಿದೆ. ಈ ನಾಡಿಗೆ ಅವರ ತ್ಯಾಗ ಜೀವನ ಅಂತ ಮತ್ತಾರಿಗೆ ಅಂತ ಶರಣರು ಸಹಿತ ಮಾಡಲಿಕ್ಕಿಲ್ಲ ಅಂತ ಅನಿಸ್ತಿದೆ. ಯಾಕಂದರೆ ಅವರ ಮಗ ಸತ್ತರು ಸಹಿತ ಅವ್ರ ಮನೆಗೆ ಹೋಗಿದ್ದಾರೆ. ಈ ಕಡೆ ವಚನದ ಪ್ರಿಂಟ್ ಮಾಡೋ ಹೊತ್ತಿಗೆ ಮಗನ ಸಾವಿನ ಸುದ್ದಿ ಕೇಳಿದ್ರೆ ಆಯಿತು, ಭಗವಂತ ಕೊಟ್ಟಿರೋ ಪ್ರಸಾದ ಭಗವಂತ ತೆಗೆದುಕೊಂಡಿದ್ದಾನೆ, ನೀವು ಅದನ್ನು ಮಾಡ್ತೀರಿ, ನೆರವೇರಿಸ್ರಿ ಅಂತ ಬೇರೆಯವ್ರಿಗೆ ಹೇಳಿದ್ರು. ಅಂಥ ಒಂದು ತ್ಯಾಗಿಯ ಒಂದು ಜೀವನ ಇವತ್ತು ಅದನ್ನು ತಿಳ್ಕೊಂಡು ಇವತ್ತು ನಾವೆಲ್ಲ ವಚನಗಳು ನೋಡ್ತಾ ಇದ್ದೀವಿ. ಇವತ್ತು 25,000 ನಮಗೆ ವಚನ ಸಿಕ್ಕಿದ್ದೇವೆ, ಅವರ ಪುಣ್ಯ ಅದು. ಹಾಗಾಗಿ ಆ ವಚನ ಇರ್ತಿಲ್ಲ ಅಂದ್ರೆ ನಾವೆಲ್ಲ ಶರಣರು ಮಾಡಿದ್ದ ಕ್ರಾಂತಿಯನ್ನು ಅದು ಹೊಳ ಗುಜಿಗೆ ತೊಳೆದಂಗೆ ಆಗ್ತಿತ್ತು ಅಂತ. ಹಾಗೆ ಇಲ್ಲಿವರೆಗೆ ಮಾತನಾಡಿದ ಅಕ್ಕವರಿಗೆ ಭಕ್ತಿಯ ಒಂದು ಶರಣಾರ್ಥನೆ ಸಲ್ಲಿಸ್ತೀನಿ. ಅದೇ ರೀತಿ ಸುಮಾರು ವರ್ಷದಿಂದ ಬಸವ ತತ್ವವನ್ನು ಪ್ರಚಾರ ಪ್ರಸಾರದಲ್ಲಿ ಇರಲಿಲ್ಲ. ಯಾವಾಗ ಬಸವಣ್ಣನ ಕ್ರಾಂತಿ ಆಯಿತು ಆಗ ಯಡೂರು ಸಿದ್ದಲಿಂಗೇಶ್ವರು ಕೆಲವು ಜನ ಅಂದರೆ ಅಲ್ಲೆಲ್ಲಿ ಸ್ವಾಮಿಗಳು ಮಠಾಧೀಶರು ಸ್ವಲ್ಪ ಜನ ಅಷ್ಟೇ ಪ್ರಮಾಣದಲ್ಲಿತ್ತು. ಆದರೆ ಹೆಚ್ಚಿನ ಒಂದು ಬಸವ ತತ್ವವನ್ನು ಪ್ರಚಾರ ಮಾಡಿದವರು ಅಂದರೆ ಅತ್ಯಂತ ಕಾಲ್ನಡಿಗೆಯಿಂದ ಮಾಡಿದವರು ಲಿಂಗಾನಂದ ಅಪ್ಪ ಅವರಿಗೆ. ಅವ್ರ ಮೇಲೆ ಏನು ಗಾಡಿ ಇದ್ದಿಲ್ಲ, ಘೋಡ ಇದ್ದಿಲ್ಲ, ಏನೇನಿದ್ದಿಲ್ಲ, ಪ್ರತಿ ಇದಕ್ಕೆ ನಡ್ಕೊಂಡು ಹೋಗಿ ಪ್ರವಚನ ಮಾಡಿದವರು ಅಂದರೆ ಇದೇ ನಮ್ಮ ಬೀದರ್ ಜಿಲ್ಲೆಯಲ್ಲಂತೂ ಭಾಳ ಓಡಾಡೋರು, ಎಲ್ಲ ಹಳ್ಳಿಗೆ ಓಡಾಡ್ಯಾರೆ. ಅಂಥ ಒಂದು ಪ್ರವಚನ ಪಿತಾಮಹ ಬಗ್ಗೆ ಒಂದು 2 ನಿಮಿಷ ನಮ್ಮ ಶ್ರೀಮಂತನವರು ಅವರು ಸಮಕಾಲ ಶರಣರು ಒಂದು 2 ಮಾತು ಹೇಳಿ ಸರ್. ಏನು ಮಾತಾ ಸಾಯಂಕಾಲ ನಾವು ಕೇಳೋಣ ಅವ್ರ ಬಗ್ಗೆ. ಯಾಕಂದರೆ ಅವರು ಈ ನಾಡಿಗೆ ಎಲ್ಲ ಚಾಲೆಂಜ್ ಪ್ರವಚನ ಇತ್ತು. ಪ್ರವಚನ ಮಾಡಿದ್ರೆ ಯಾರು ಬೇಕಾದ್ರೆ ಅದಕ್ಕೆ ಬಸವಣ್ಣನವರೇ ನಮ್ಮ ಧರ್ಮಗುರು, ವಚನ ಸಾಹಿತ್ಯವೇ ನಮ್ಮ ಧರ್ಮ ಗ್ರಂಥ, ನಮ್ಮ ಧರ್ಮಕ್ಷೇತ್ರ ಕೂಡಲ ಸಂಗಮ, ಕಾರ್ಯಕ್ಷೇತ್ರ ಬಸವ ಕಲ್ಯಾಣ, ನಮ್ಮ ಧರ್ಮದ ಧ್ಯೇಯ ಜಾತಿ ವಲಯ ವರ್ಗ ವರ್ಣರೂಪ ಅಂತ ಹೇಳಿದವರು ಲಿಂಗಾನಂದ ಅಪ್ಪ ಅವರು ಎಡೆತಟ್ಟಿ ಹೇಳಿದವರು. ಮತ್ತು ಇಡೀ ನಾಡಿಗೆ ಎಲ್ಲರಿಗೆ ಒಗ್ಗೂಡಿಸಲಿಕ್ಕೆ ಶರಣ ಮೇಳ, ಕೂಡಲ ಸಂಗಮ ಅಂತ ಕಲ್ಯಾಣ ಪರಮಾತ್ಮ ಆಯೋಜನೆ ಮಾಡಿ ನಾಡಿಗೆ ಬೆಳಕನ್ನು ನೀಡುವಂಥ ಪರಮಪೂಜ್ಯ ಲಿಂಗಾನಂದ ಸ್ವಾಮಿಗಳ ಬಗ್ಗೆ ಒಂದು 2 ಮಾತು ಹೇಳೋಣ.
ಪೂರ ಅವ್ರ ಒಡನಾಡಿ ಹೆಂಗಾಯ್ತು ಅಂದ್ರೆ ಅವರು 67ರಾಗ ಬೀದರ್ಗೆ ಬಂದಿರು ಲಿಂಗಾನಂದ ಸ್ವಾಮಿ ಅವರು ನಮ್ಮದು ಅಮೃತಿ ಕಾಲೇಜದ ಪ್ರವಚನ ಇತ್ತು. ಅಲ್ಲಿ ದಿವಸ ಹೋಗಿ ನಾವೇನಪ್ಪ ಅಂದರೆ ಪ್ರವಚನ ಕೇಳ್ತಿದ್ವಿ. ಅವಾಗ ಪ್ರವಚನಕ್ಕೆ ಅಟ್ರಾಕ್ಷನ್ ಆಗಿ ಅದ್ರ ಮುಂದೆ 88ರಾಗ ನಮ್ಗೆ ಏನಪ್ಪ ಅಂದ್ರೆ ಬಸವ ಮೇಳ ಧ್ಯಾನ ಮೇಳ ಅಂತೇಳಿ ಕರೆ ಕೊಟ್ಟಿದ್ರು. ಅವ್ರ ವಚನ ಒಂದು ತಿಂಗಳ ಪ್ರಯತ್ನ ಕೇಳಿ ಅದ್ರ ಪ್ರವಾಹದಿಂದ 88ರಾಗ ಹೋದಾಗ ಶುರು ಮಾಡಿ ಪೂರಾ 2015-20 ತನಕ ಹೋಗಿದ್ದೆವು. ಈಗ ಒಂದು 4-5 ವರ್ಷ ಆಯಿತು. ಜರ ಇದು ಶಕ್ತಿಯಿಂದ ಕಡೆ ಹೋಗ್ತಾ ಇಲ್ಲ. ಆದರೂ ಅವ್ರ ಮಾತು ಹಿಂಗಿದ್ದು ಅಂದ್ರೆ ಹಸಿಗೊಳಗೆ ಹಳ್ಳ ಹೊರಡ್ಲ ಒಂದು ಪ್ರವಚನ ಕೇಳಿದ್ರೆ ಅವ್ರು ಪುನಃ ಕೇಳಬೇಕಂಬದು ಅವ್ರ ಬಗ್ಗೆ. ಅವರು ಹೇಳ್ತೀರಿ ಎಲ್ಲ ಹೆಸರಾಗಿ ಹೋಗೋದಾಗದಾರ ಅಲ್ಲಿಂದ ಹಳ್ಳಿ ಜನ ಎಲ್ಲ ಕುದುರೆ ಕೊಟ್ಟು ಕುದುರೆ ಮೇಲೆ ಕರ್ಕೊಂಡು ಹೋಗ್ತೀವಿ. ಅವ್ರು ಏನೇ ಮಾತು ಹೇಳಿ ಪ್ರತಿಯೊಬ್ಬರಿಗೆ ಮನಮಟ್ಟ ಬಂಗೆ ಹೇಳ್ತೀವಿ. ಅವ್ರು ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಅವರು ಕಾಲೇಜಾಗ ಫಸ್ಟ್ ಬಂದು ಎಲ್ಲ ಹುಡುಗರಿಗೆ ಕೇಳಿದ್ರು, ದೇವ್ರ ಹರ ಅಂತ ನಂಬ್ತೀರಿ ನಂಬಲ್ಲ ಹೇಳಿ ಅಂದರು. ಯಾರು ನಂಬ್ತೇವೆ ಅಂದರು, ಯಾರು ನಂಬಲ್ಲವರೆಲ್ಲ ಕೈ ಎತ್ತಿಕಂತ ಹೇಳಿ ಭಾಳ ಮಂದಿ ಕೈ ಎತ್ತರು. ಮತ್ತು ನೀವು ಇಂಗ್ಲೆಂಡ್ ಅಮೇರಿಕ ನೋಡಿ ಏನೋ ಅಂದರು. ನೋಡಿದ್ದೆವು. ಮತ್ತು ಅದು ಇದು ಅವ ಅಂತ ಹೇಳಿದ್ರು. ಇಂಗ್ಲೆಂಡ್ ಅಮೇರಿಕ ಅವೆಲ್ಲ ಅವ ಅಂತ ಹೇಳಿದ್ರು. ಆದ್ರೆ ಮತ್ತು ನೀವು ನೋಡಿ ಏನೋ ಅಂದರು, ನೋಡಿಲ್ಲ. ಮತ್ತು ದೇವ್ರು ನೀವು ನೋಡಿಲ್ಲ ಅಂದ್ರೆ ನೀವು ಇಲ್ಲ ಅಂತ ಹೆಂಗೆ ಅಂತೀರಿ? ಯಾರು ನೀವು ದೇವ್ರಿಲ್ಲ ಅಂತೀರಿ ಅವ್ರ ಅಪ್ಪಗೆ ಅಪ್ಪ ಅನ್ಬೇಡ್ರಿ ಅಂತ ಹೇಳಿದ್ರು. ಮತ್ತು ಮುಂದೆ ಸವಿಸ್ತಾರೆ ಯಾವುದನ್ನ ಏನು ಹೇಳಿದ್ರು. लिंगाय नमः। जय बसवराज भक्तजन सुरभोज जय तु महाकारणिकलिंगदेवन घनतेज जय तु करुणासिंधु भजगजनबन्धु जय इष्टदायका रक्षिसु श्री गुरुबसवा रक्षिसु श्री गुरुबसवा जय गुरुश्रीश्वर महादेव ವಿಶ್ವಗುರು ಮಂತ್ರಪೂಜೆ ಬಸವಣ್ಣನವರಿಗೆ ವಚನ ಪಿತಾಮಹ ಫೋಗು ಹಳಕಟ್ಟಿಯವರಿಗೆ ವಚನ ಪಿತಾಮಹ ಸದ್ಗುರು ಲೀಲಾನಂದ ಸ್ವಾಮಿಯವರಿಗೆ ಸರ್ವ ಶರಣ ಸಂಕಲಕ್ಕೆ